ಕೇಳಿಕೊಂಡ ಕ್ಷಣ ಒಪ್ಪಿಕೊಂಡಂತಹ ಪ್ರಾಂಶುಪಾಲರು ಸ್ವಾಗತ ಭಾಷಣವನ್ನು ನೆರವೇರಿಸಿಕೊಡಬೇಕು ಅಂತ ನಮ್ಮಲ್ಲಿ ವಿನಂತಿಸಿಕೊಳ್ಳಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇವೆಗಳನ್ನು ನೀಡುತ್ತಾ ನಮ್ಮ ಸಮಾಜದಲ್ಲಿ ಅತ್ಯಂತ ಒಂದು ಪ್ರಮುಖ ಸೇವಾ ಸಂಸ್ಥೆಯಾಗಿ ಗುರುತಿಸಿಕೊಂಡಿದೆ. ಗವರ್ನರ್ ಭೇಟಿಯು ಬಹಳ ಮುಖ್ಯವಾದ್ದು ಮತ್ತು ಈ ಗವರ್ನರ್ ಭೇಟಿಯ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸೇವಾ ಕಾರ್ಯಕ್ರಮಗಳು, ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳನ್ನು ನಡೆಸುವಂಥದ್ದು ಸತ್ಸಂಪ್ರದಾಯವಾಗಿದೆ. ಈ ನಿಟ್ಟಿನಲ್ಲಿ ಬಂಟ್ವಾಳ ಲಯನ್ಸ್ ಕ್ಲಬ್ಬಿನ ಆತಿಥ್ಯದಿಂದ ಈ ದಿನ ನಮ್ಮ ಸಂಸ್ಥೆಯ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಒಂದು ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇದಕ್ಕಾಗಿ ಉಡುಪಿ ಅರವಿಂದ ಶನಿಯರು PMGH ಇವರು ನಮ್ಮ ಜೊತೆ ಇದ್ದಾರೆ. ಇವರು ನಮ್ಮ ಈ ಲಯನ್ಸಿನ ಇಡೀ ಜಿಲ್ಲೆಯ ಲಯನ್ಸ್ ಜಿಲ್ಲೆ ಅಂತ ಉಂಟು, ಈ ಜಿಲ್ಲೆಯಲ್ಲಿ ಗವರ್ನರ್ ಆಗಿದ್ದುಕೊಂಡು ಎಲ್ಲ ಲಯನ್ಸ್ ಸಂಸ್ಥೆಗಳಿಗೆ ಭೇಟಿ ನೀಡುವುದು ಅವರ ಒಂದು ಚಟುವಟಿಕೆಯ ಭಾಗವಾಗಿದೆ. ಈ ನಮ್ಮ ಸಂಸ್ಥೆಯ ಉಪನ್ಯಾಸಕರಾದಂಥ ಅದೇ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರನ್ನು ಈ ಸಭೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಮಿತ್ರರು ಬಂಟ್ವಾಳ ಲಯನ್ಸ್ ಕ್ಲಬ್ ಹಲವು ವರ್ಷ ಎಲ್ಲ ಚಟುವಟಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಮುಖ್ಯ ಲೆಕ್ಚರ್ ನಮ್ಮ ಪ್ರೀತಿಪೂರ್ವಕ ವಿದ್ಯಾರ್ಥಿನಿಯರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಮಧ್ಯಾಹ್ನದ ಶುಭ ನಮನಗಳು. ವೆರಿ ಗುಡ್ ಆಫ್ಟರ್ನೂನ್ ಟು ಆಲ್ ಪ್ರೆಸೆಂಟ್ ಹಿಯರ್. ಇವತ್ತಿನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಬಂಟ್ವಾಳ ಅಧ್ಯಕ್ಷರಾದ ರೋಹಿತ್ ಆಶಾ ಅವರೇ, SVS PU ಕಾಲೇಜಿನ ಪ್ರಿನ್ಸಿಪಾಲ್ ಸಾಹೇಬ್ರೆ, ಬಂಟ್ವಾಳ ಲಯನ್ಸ್ ಕ್ಲಬ್ಬಿನ ಎಲ್ಲ ಇತರ ಸದಸ್ಯರೇ, ಇವತ್ತಿನ ಮುಖ್ಯ ತರಬೇತುದಾರರಾದ ಅಧ್ಯಾಪಕ ವರ್ಗದವರೇ ಮತ್ತೆಲ್ಲ ವಿದ್ಯಾರ್ಥಿಗಳು, ನನ್ನ ಒಂದು ಕಾಲೇಜ್ ಮುಗಿಸಿ ನಾನೊಂದು JC ಜಾಯ್ನ್ ಆದ ಮೇಲೆ 92ರಲ್ಲಿ, ಅಂದರೆ ಒಂದು ಪ್ರೀವಿಯಸ್ ಸೆಂಚುರಿ 1992, ಆ ಸಂದರ್ಭದಲ್ಲಿ ನನ್ನ ಪ್ರಥಮ ನಾಯಕತ್ವ ಮತ್ತು ಓರಿಯಂಟೇಷನ್ ಶಿಬಿರ 92ರಲ್ಲಿ. ಆಗ ನೀವೆಲ್ಲ ಹುಟ್ಟಿದ್ದೀರ, ಪಾಲ್ಗೊಂಡಿದ್ದು. ನನ್ನ ಜೀವನದಲ್ಲಿ ಅದು ಪ್ರಥಮ ನಾಯಕತ್ವ ಮತ್ತು ಓರಿಯಂಟೇಷನ್ ಶಿಬಿರ. ಅಲ್ಲಿ ತರಬೇತುದಾರರು ಆಗಿದ್ದು, ನನಗೆ ತರಬೇತಿ ನೀಡಿದವರು ಯಾರದು ನಿಮಗೆ ಅಂದಾಜು ಆಗ್ಬೋದಾ? ಅವರೇ ನಿಮ್ಮ ಎದುರಲ್ಲಿ ಕೂತಿದ್ದಾರೆ, ರಾಮಚಂದ್ರ. ದೊಡ್ಡ ಚಪ್ಪಾಳೆ ಹೊಡಿಬೇಕು. ನಮಗೆ JCಯಲ್ಲಿ ಹಲವು ನನಗೆ ಸ್ವಲ್ಪ ನೆನಪುಂಟು. ಅದರಲ್ಲಿ ಒಂದು ನಮ್ಮ ಒಂದು ನಲಂದ ಕಾರ್ಯಕ್ರಮದಲ್ಲಿ ಊಟಿ. ಈಗ ನನಗೆ ಇಂಗ್ಲಿಷಲ್ಲಿ ಪ್ರಶ್ನೆ, ಆ ಸಿಂಪಲ್ ಪ್ರಶ್ನೆ ನಾನು ಕೇಳ್ತೇನೆ, ಯಾರಿಗೆ ಉತ್ತರ ಗೊತ್ತುಂಟು ದಯವಿಟ್ಟು ಕೈ ಎತ್ತಿ, ನಿಮಗೆ ಚಾನ್ಸ್ ಕೊಡ್ತೇವೆ. ಅಲ್ಲಿ ಕೂತಲ್ಲೇ ದಯವಿಟ್ಟು ಪ್ಲೀಸ್ ಡೋಂಟ್ ಟೆಲ್ ದ ಆನ್ಸರ್ ಫ್ರಮ್ ಯುವರ್ ಚೇರ್, ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ ಅಂಡ್ ದೆನ್ ವಿ ವಿಲ್ ಗಿವ್ ಯು ಅ ಚಾನ್ಸ್ ಟು ಟೆಲ್ ದ ಆನ್ಸರ್. ಸೊ ದ ಕ್ವೆಶ್ಚನ್ ಇಸ್ ಜಸ್ಟ್ ಒನ್ ಲೈನ್ ಕ್ವೆಶ್ಚನ್. Who or what makes the road broad? Just raise your hand if you know the answer. Who or respond in a particular situation, that is leadership, not by position, not by becoming the president, not by becoming the school people leader, but every situation, how you respond, that is leadership. So, ಈ ಪ್ರಶ್ನೆಗೆ ವೇದಿಕೆಯಲ್ಲಿ ಉತ್ತರ ಕೊಡ್ತೇವೆ. ನೀವೇ ಕೇಳಿದ ಪ್ರಶ್ನೆ ಅಲ್ಲ. Unity in diversity. That's a very high answer. And the answer is the letter B. ರೋಡಿಗೆ ಫಸ್ಟಿಗೆ B ಹಾಕಿದ್ರೆ ಬ್ರಾಡ್ ಆಗ್ತದೆ. ಇವರಾಗಿದ್ದಾರೆ. ಸ್ನೇಹಿತರೆ, ನನ್ನ ಬಗ್ಗೆ ತುಂಬಾ ವಿಚಾರ ಹೇಳಿದರು. ನಮ್ಮ ಉಡುಪಿ ಲಯನ್ಸ್ ಡಿಸ್ಟ್ರಿಕ್ಟ್ ಗವರ್ನರ್ ಅದೇನಿಲ್ಲ ಜೊತೆನೆ ಗೆಳೆಯ
ದೀಪ ಹಚ್ಚುತ್ತೇನೆ ಗೆಳೆಯ, ಜಗವ ಬೆಳಗುತ್ತೇನೆ ಎನ್ನುವಂತ ಹುಚ್ಚಿನಿಂದಲ್ಲ. ದೀಪ ಹಚ್ಚುತ್ತೇನೆ ಗೆಳೆಯ, ಜಗವ ಬೆಳಗುತ್ತೇನೆ ಎನ್ನುವ ಹುಚ್ಚಿನಿಂದಲ್ಲ, ಬದಲಾಗಿ ಆ ದೀಪದ ಬೆಳಕಿನಲ್ಲಿ ನಿನ್ನ ಮುಖವನ್ನು ನಾನು, ನನ್ನ ಮುಖವನ್ನು ನೀನು ಕ್ಷಣಕಾಲ ನೋಡಿ ಆನಂದಿಸಬಹುದಲ್ವೇ?